ವರ್ಷ ಸ್ವಾಗತಕ್ಕೆ ಕುಂದಾನಗರಿ ಬೆಳಗಾವಿ ಕೂಡ ಸಜ್ಜಾಗಿದೆ. ಹೊಸ ವರ್ಷ ಸ್ವಾಗತಕ್ಕೆ ಕುಂದಾನಗರಿ ಬೆಳಗಾವಿ ರೆಡಿಯಾಗಿದೆ. ಅಲ್ಲೂ ಕೂಡ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಜಿಲ್ಲಾಡಳಿತದ ವತಿಯಿಂದ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಅದು ಕೂಡ ಆಗಿರುವಂತದ್ದು. ಈಗ ಬೆಂಗಳೂರಿನಲ್ಲಿ ಯಾವ ರೀತಿ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಲಾಯಿತು ಅಥವಾ ಯಾವ ರೀತಿ ಭದ್ರತೆಯನ್ನ ಒದಗಿಸಲಾಗಿದೆ, ಯಾವ ರೀತಿ ಸಿಸಿಟಿವಿ ಕಣ್ಗಾವಲನ್ನ ಇರಿಸಲಾಗಿದೆ, ಅದೇ ರೀತಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿ ವ್ಯವಸ್ಥೆಗಳಾಗಿರೋದನ್ನ ನಾವು ನೋಡಬಹುದು. ಇದು ಕುಂದಾನಗರಿ ಬೆಳಗಾವಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲೂ ಕೂಡ ಕೆಲವೊಂದು ಹೋಟೆಲ್, ಬಾರ್, ಪಬ್ಗಳಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಬೆಂಗಳೂರಿನಲ್ಲಂತೂ ಈ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಬೆಳಗಾವಿಯಲ್ಲೂ ಕೂಡ ಅದೇ ರೀತಿ ಎಲ್ಲಾ ರೀತಿ ಸಿದ್ಧತೆಗಳು ಆಗ್ತಾ ಇದೆ ಅನ್ನುವಂಥದ್ದು. ಸದ್ಯದ ಸಿದ್ಧತೆ ಬಗ್ಗೆ ಅಲ್ಲಿ ಮಾಹಿತಿ ಕೊಡೋದಾದ್ರೆ ಸಹದೇವ್. ಮಧು ನಾಗರಾಜನು ಬೆಳಗಾವಿಯಲ್ಲೂ ಕೂಡ 2025ಕ್ಕೆ ಗುಡ್ ಬೈ ಹೇಳಿ 2026ನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋಕೆ ಸಜ್ಜಾಗಿರುವಂಥದ್ದು. ಬೆಳಗಾವಿಯಲ್ಲಿ ಒಂದು ವಿಶೇಷ ಏನಂತಂದ್ರೆ, ಇಲ್ಲಿ ಪ್ರತಿ ವರ್ಷ ಕೂಡ ಓಲ್ಡ್ ಮ್ಯಾನ್ಗಳನ್ನು ದಹಿಸುವುದರ ಮೂಲಕ ಕಹಿ ನೆನಪುಗಳನ್ನು ಸುಟ್ಟು ಹಾಕಿ ಹೊಸತನ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿರುವಂಥವರು ಸಾಕಷ್ಟು ವರ್ಷಗಳಿಂದ ಆ ಒಂದು ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಬಂದಿರುವಂಥದ್ದು. ಇದೇ ಮೊದಲೇ ಬಾರಿಗೆ ನಾನೀಗ ನಾರ್ವೇಕರ್ ಗಲ್ಲಿಯಲ್ಲಿದ್ದೇನೆ. ಸದ್ಯ ಇದೇ ಮೊದಲೇ ಬಾರಿಗೆ ಈ ರೀತಿ ಮೋಹಿನಿ ಒಂದು ಮಾದರಿಯಲ್ಲಿ ಇಲ್ಲಿ ಈ ಒಂದು ಸ್ಟ್ಯಾಚ್ಯೂವನ್ನು ಮಾಡಿ ಇದಕ್ಕೆ ಸರಿಯಾಗಿ ರಾತ್ರಿ 12 ಗಂಟೆಗೆ ಬೆಂಕಿ ಹಚ್ಚುವುದರ ಮೂಲಕ ಕಹಿ ನೆನಪುಗಳನ್ನು ಸುಟ್ಟಾಕೋಕೆ ಈಗ ಇಲ್ಲಿರುವಂಥ ಯುವಕರು ಸಜ್ಜಾಗಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಇಲ್ಲಿ DJ ಸೌಂಡ್ ಜೊತೆಗೆ ಈ ಕಾಲೋನಿಯ ಸಾಕಷ್ಟು ಜನರು ಕೂಡ 12 ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ಜಮಾವಣೆಗೊಳ್ತಾರೆ. ಈ ಒಂದು ಮೋಹಿನಿಗೆ ಬೆಂಕಿ ಹಚ್ಚುವುದರ ಜೊತೆಗೆ ಕಹಿ ನೆನಪುಗಳನ್ನು ಸುಟ್ಟು ಹಾಕುವಂಥದ್ದು, ಅದರಿಗೆ 2026ನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ಳೋಕ್ಕೂ ಸಜ್ಜಾಗಿರುವಂಥದ್ದು. ಇದೇನಿದೆ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಪೇಪರನ್ನು ಬಳಸಿ ಸಿದ್ಧ ಮಾಡಿರುವಂಥದ್ದು. ಒಳಗಡೆ ಮೋಹಿನಿ ಕಣ್ಣುಗಳನ್ನು ಕೂಡ ಗಮನಿಸಬಹುದಾಗಿದೆ. ಲೈಟ್ಗಳನ್ನು ಇಟ್ಟಿರುವಂಥದ್ದು. ಮೇಲ್ಭಾಗದಲ್ಲಿ ಕೂದಲು ಮಾದರಿಯಲ್ಲಿ ಇದೇನಿದೆ ಹಗ್ಗವನ್ನು ಅದಕ್ಕೆ ಕಪ್ಪು ಬಣ್ಣವನ್ನು ಬಡಿದು ಕೂದಲು ಮಾದರಿಯಲ್ಲಿ ರೆಡಿ ಮಾಡಿರುವಂಥದ್ದು. ಅದರ ಜೊತೆಗೆ ಇನ್ನು ತೊಟ್ಟಿಲುಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ವರ್ಷದ ವಿಭಿನ್ನವಾಗಿ ಬೆಳಗಾವಿಯಲ್ಲಿ ಇಲ್ಲಿವರೆಗೂ ಬರೀ ಓಲ್ಡ್ ಮ್ಯಾನ್ಗಳನ್ನು ನೋಡ್ತಿದ್ವಿ, ಈ ಬಾರಿ ಓಲ್ಡ್ ವುಮೆನ್ ಅನ್ನು ಕೂಡ ನೋಡ್ತಾ ಇರುವಂಥದ್ದು. ಅದು ಮೋಹಿನಿ ರೀತಿಯಲ್ಲಿ ನೋಡ್ತಾ ಇರುವಂಥದ್ದು. ಸದ್ಯ ಈಗ ಬೆಳಗಾವಿ ಪ್ರತಿಯೊಂದು ಗಲ್ಲಿಯಲ್ಲಿ ಈ ರೀತಿ ಓಲ್ಡ್ ಮ್ಯಾನ್ಗಳನ್ನು ದಹಿಸುವುದರ ಮೂಲಕ ಅದ್ದೂರಿಯಾಗಿ ವೆಲ್ಕಮ್ ಅನ್ನು ಮಾಡ್ಕೊಳ್ತಾರೆ. ಅದರ ಜೊತೆಗೆ ಇನ್ನು ಹೋಟೆಲ್ ಆಗಿರ್ಬೋದು ಮತ್ತು ಪಬ್ಗಳಾಗಿರ್ಬೋದು ಅಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಸರಿಯಾಗಿ 8 ಗಂಟೆಗೆ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ DJ ಸೌಂಡ್ ಕೂಡ ಜೋರಾಗಿ ಕೇಳಿ ಬರಲಿದೆ. ಅದರ ಜೊತೆಗೆ ಬೆಳಗಾವಿಗೆ ರಷ್ಯನ್ ಬೆಡಿಗೆರು ಕೂಡ ಬಂದಿರುವಂಥದ್ದು. ಸೊ ಅವರು ಕೂಡ ಈ ಒಂದು ಹೊಸ ವರ್ಷಾಚರಣೆಗೆ ತಮ್ಮ ಬೆಲ್ಲಿ ಡ್ಯಾನ್ಸ್ ಮೂಲಕ ಎಲ್ಲರೂ ಕೂಡ ರಂಜಿಸೋಕ್ಕೂ ಸಜ್ಜಾಗಿರುವಂಥದ್ದು. ಒಟ್ಟಿನಲ್ಲಿ 2026ನ ಕುಂದಾನಗರಿ ಜನರು ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋಕೆ ಸಜ್ಜಾಗಿರುವಂಥದ್ದು. ಮಧು ನಾಗರಾಜ್. ಓಕೆ ಸಹದೇವ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.